Yes, come in. ಸಾರಿ, ನಮ್ಮ ಅಂಗಡಿಲಿ ಕೆಲಸ ಮಾಡೋನು ಸ್ವಲ್ಪ ತಲಹಟ್ಟೆ. ನಿನ್ ಸುತ್ತಮುತ್ತ ಇನ್ನೆಂಥ ಜನ ಇರಕ್ ಸಾಧ್ಯ ಹೇಳು? ಅಂದ್ರೆ ನಿನ್ ಪ್ರೇಮ ಸಂದೇಶ ನೋಡ್ದೆ. ಥ್ಯಾಂಕ್ಸ್. ಮದ್ವೆ ಆದಷ್ಟೇ ಖುಷಿ ಪಡ್ತಾ ಇದ್ಯಾ? ನೀನ್ ನೋಡ್ದೆ ಅಂದ್ಮೇಲೆ ಮದುವೆ ಏನು, ನಿನ್ ಜೊತೆ ಸಂಸಾರನೇ ಮಾಡಿದಷ್ಟು ಸಂತೋಷ ಆಗ್ತಾ ಇದೆ. ಇದೇ ಬೂಟಾಟಿಕೆ ಬೇಡ ಅನ್ನೋದು. ಬಾಯ್ ಬಿಟ್ರೆ ಸಾಕು ಸುಳ್ಳು ಸುಳ್ಳು ಸುಳ್ಳು. ಅದನ್ನು ಕ್ಯಾಸೆಟ್ ಅಲ್ಲಿ ಹೇಳಿದಿನಲ್ಲ. ನೋಡು, ನಾನ್ ನಿನ್ಗೊಂದ್ ಪರೀಕ್ಷೆ ಇಡ್ಬೇಕು ಅಂತಿದ್ದೀನಿ. ನಿನ್ ಪ್ರೇಮ ಸಂದೇಶ ತರಾನೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನನ್ನ ನೀನ್ ಮದ್ವೆ ಆಗ್ಬೇಕು ಅಂತಿದ್ರೆ ಈ ಪರೀಕ್ಷೆಯಲ್ಲಿ ಗೆಲ್ಲೇಬೇಕು. ಅಷ್ಟೇನಾ? ನಾನೆಲ್ಲೋ ಬಾಲ್ನಾಗಮ್ಮ ಸಿನಿಮಾ ತರ 7 ಸಮುದ್ರ ದಾಟಿ ಗಿಳಿನಲ್ಲಿರೋ ವಿಲನ್ ಪ್ರಾಣನ ತೆಗಿಬೇಕೇನೋ ಅನ್ಕೊಂಡಿದ್ದೆ. ಇಷ್ಟೇನಾ? ಇನ್ನೂ ಇದೆ, ಸರಿಯಾಗಿ ಕೇಳಿಸ್ಕೊ. ಸ್ವಲ್ಪ ದಿನ ಅಂದ್ರೆ ಇವತ್ತಿನಿಂದ ಏಪ್ರಿಲ್ 1 ವರ್ಗೂ ಪ್ರತಿಯೊಂದು ವಿಷಯದಲ್ಲೂ ನೀನ್ ಸತ್ಯನೇ ಹೇಳ್ಬೇಕು. ಕನಸಿನಲ್ಲಿ ಕೂಡ ಸುಳ್ಳು ಹೇಳ್ಬಾರ್ದು. ನಿನ್ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನ್ ಅನ್ಸುತ್ತೋ ಅದನ್ನ ಆಚೆ ಹೇಳ್ಬೇಕು. ಮನಸ್ಸಿನಲ್ಲೇ ಮುಚ್ಚಿಟ್ಕೋಬಾರ್ದು. ಮತ್ತೊಂದು ವಿಷಯ, ಈ 1 ತಿಂಗಳು 1 ದಿವಸನೂ ನೀನ್ ಈ ಕಾಲೋನಿ ಬಿಟ್ಟು ಹೋಗೋಂಗಿಲ್ಲ. ಸಾಕು. ನಾನು ಈ ಪರೀಕ್ಷೆ ಯಾಕಿಟ್ಟಿದ್ದೀನಿ ಗೊತ್ತಾ? ಯಾಕೆ? ನಿನ್ ಕಾಟ ತಪ್ಪಿಸ್ಕೊಳಕ್ಕೆ. ಒಂದ್ ವೇಳೆ ನಾನು ಈ ಪರೀಕ್ಷೆನಲ್ಲಿ ಗೆದ್ನಪ್ಪ, ಆಗ್ಲೂ ನನ್ ಕಾಟ ತಪ್ಪಿಸ್ಕೋತೀಯಾ? ಗೆದ್ರೆ ತಾನೇ ಆ ಮಾತು. ಒಂದ್ ವೇಳೆ ಗೆದ್ನಪ್ಪ, ಆಗೇನ್ ಮಾಡ್ತೀಯಾ? ನಾನ್ ಮಾತು ತಪ್ಪೋಳಲ್ಲ. ಖಂಡಿತ ನಿನ್ನ ಮದ್ವೆ ಆಗ್ತೀನಿ. ಒಂದ್ ವೇಳೆ ಪರೀಕ್ಷೆನಲ್ಲಿ ಗೆದ್ದು ನೀನ್ ನನ್ ಮೇಲೆ ಗೂಬೆ ಕೂರ್ಸ್ಬಿಟ್ರೆ? ಈ ಪ್ರಪಂಚದಲ್ಲಿ ನಿನ್ ಮೇಲೆ ಗೂಬೆ ಕೂರ್ಸಕ್ಕೆ ಯಾರಿಗಾರು ಆಗತ್ತಾ? ನೀನ್ ಈ ಮಾತು ಕೇಳ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ಅಗ್ರಿಮೆಂಟ್ ಮಾಡಿದ್ದೀನಿ. ಸರಿಯಾಗೋದು. ಇದನ್ನ ಬರೀ ಆಟ ಅಂತ ತಿಳ್ಕೊಬೇಡ. ಆಟ ಆಗ್ಲಿ ನಿಜ ಜೀವನ ಆಗ್ಲಿ ನಾನ್ ತುಂಬಾ ಸೀರಿಯಸ್ ಆಗಿ ತಗೋತೀನಿ. ನಿನ್ನಂಥ ಜನಕ್ಕೆ 1 ತಿಂಗಳು ನಿಜ ಹೇಳೋದು ತುಂಬಾನೇ ಕಷ್ಟ. ನಾಳೆ ಇದರಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀನೇ ಫೇಸ್ ಮಾಡ್ಬೇಕು. ನಾನಂತೂ ಕಾಂಪ್ರಮೈಸ್ ಆಗಲ್ಲ. ಪ್ರಪಂಚ 2 ಆಗೋದ್ರು ಸರಿ, ನಾನು ಅಗ್ರಿಮೆಂಟ್ನ ಬದಲಾಯಿಸಲ್ಲ. ಇನ್ನೇನು ಹೇಳ್ಬೇಕಾಗಿಲ್ಲ, ಎಲ್ಲ ಓಕೆ. ನಮ್ಮಿಬ್ರು ಮಧ್ಯೆ ನಡೆದಿರೋ ಅಗ್ರಿಮೆಂಟ್ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಇದೊಳ್ಳೆ ಚೆನ್ನಾಯ್ತಲ್ಲ. ಕಾಲ್ಗೂ ಹೊಡಿತೀಯಾ, ಓಡ್ಬೇಡ ಅಂತಾನು ಹೇಳ್ತೀಯಾ? ನೀನ್ ಹೇಗಿದ್ರು ಓಡ್ ಹೋಗ್ತೀಯಾ. ನಾಳೆ ನಾನ್ ಮದ್ವೆ ಆಗೋ ಹುಡುಗಿ ಊರ್ನವ್ರ ಬೈಕ್ ಸಿಗೋಕ್ ಇಷ್ಟಪಡಲ್ಲ. ಅಗ್ರಿಮೆಂಟ್ ನ ಸರಿಯಾಗಿ ಓದಿ ಸೈನ್ ಮಾಡು. ಇದು ನಿನ್ ಕಾಪಿ. ಇವತ್ತಿಂದಾನೇ ನಮ್ ಪಂದ್ಯ ಶುರು. ಸಾರಿ, ಈ ಕ್ಷಣದಿಂದ. ಏನ್ ಹಾಗೆ ನೋಡ್ತಾ ಇದ್ಯಾ? ಬೆನ್ನೆ ಇಷ್ಟು ಚೆನ್ನಾಗಿದೆ, ಇನ್ನು ಬೇರೆ ಎಲ್ಲ. ಹೆಂಗಸರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಜ್ಞಾನ ಬೇಡ ನಿಂಗೆ? ನೀನೇ ತಾನೇ ಹೇಳಿದ್ದು ಮನಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ಆಚೆ ಹೇಳ್ಬಿಡ್ಬೇಕು ಅಂತ. ಇಲ್ದಿದ್ರೆ ಬೇರೆ ಏನಾದ್ರೂ ಪುಂಕ್ತಾ ಇದ್ದೆ. ನಿನ್ ದೃಷ್ಟಿ ಸರಿ ಇಲ್ದೇ ಇದ್ರು ನಿನ್ ಸಿನ್ಸಿಯಾರಿಟಿನ್ ಮೆಚ್ಕೋಬೇಕು. ಮದುವೆ ಆಗೋ ಹುಡುಗಿನೂ ಈ ದೃಷ್ಟಿಯಲ್ಲಿ ನೋಡಿಲ್ಲ ಅಂದ್ರೆ ಜನ ನನ್ ಮೇಲೆ ಡೌಟ್ ಬಿದ್ಬಿಡ್ತಾರೆ. ಸರಿ ನೋಡು, ಇವತ್ತಿನಿಂದ ನೀನ್ ನನ್ನ ಅಗ್ರಿಮೆಂಟ್ ಅಧೀನದಲ್ಲಿದ್ಯಾ. ನನ್ನನ್ ಮದ್ವೆ ಆಗ್ಬೇಕು ಅಂತಿದ್ರೆ ನನ್ ಕಂಡೀಷನ್ಗಳಿಂದ 1 ಹೆಜ್ಜೆನೂ ಆ ಕಡೆ ಈ ಕಡೆ ಹೋಗ್ಕೊಡ್ತು. ಏಪ್ರಿಲ್ 1 ನಿನಗ್ ಬಿಡುಗಡೆ. ಸತ್ಯಂ ಪುರುಷ ಲಕ್ಷಣಂ. ಯಾರು ನೀವು? ನಾನು ನಿಮ್ಮ ಮಗನ ಕೊಲೆ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದಿರೋ ಪೊಲೀಸ್ ಆಫೀಸರ್. ಸರ್, ನಿಮ್ಮ ಮಗನಿಗೆ ಏನಾದ್ರು ಕೆಟ್ಟ ಅಭ್ಯಾಸಗಳಿದ್ವಾ? ಅಂದರೆ ಈ ಕುಡಿಯೋದು, ಸಿಗರೇಟು ಈ ಥರದ್ದೇನಾದ್ರು? ಅಂಥದ್ದೇನಿಲ್ಲ ಸರ್. ನನ್ನ ಮಗ ಚಿಂದಂತೋನು ಓದು, ಸ್ಪೋರ್ಟ್ಸು ಎಲ್ಲದರಲ್ಲೂ ಮುಂದಿದ್ದ. ಅಲ್ಲಿ ನೋಡಿ ಸರ್, ಅವನು ಗಳಿಸಿದ ಪ್ರಶಸ್ತಿಗಳು. ಅಣ್ಣ, ಸ್ವಲ್ಪ ನೀರು ತಗೊಳ್ಳ, ಕಾರ್ ತೊಳಕ್ಕೆ. ತಗೊಂಡೋಗಪ್ಪ, ಧಾರಾಳ ತಗೊಂಡೋಗು. ಈ ಸೊಂಪು ತೊಳೆದ ನೀರಲ್ಲಿ ಕಾರ್ ಕ್ಲೀನ? ನಾನ್ ಕಂಡ ಹಾಗೆ ಅವನಿಗೆ ಯಾವ ಕೆಟ್ಟ ಅಭ್ಯಾಸವಾಗ್ಲಿ, ಯಾವ ಕೆಟ್ಟ ಸಂಪರ್ಕವಾಗ್ಲಿ ಇರ್ಲಿಲ್ಲ. ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಇದ್ದವನೊಬ್ಬ ಮಗ, ಅವನು ನಮ್ಮನ್ನು ಬಿಟ್ಟು ಹೊರಟೋದ. ಮದುವೆಗೆ ಸೀರೆ ತಗೊಂಡ್ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಗಿದೆ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಇದನ್ನ ಕೊಲೆ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನಾನು ನಿಮ್ಮ ಮಗನಂತೂ ಬದುಕಿಸ್ಕೊಡಕ್ಕಾಗೋದಿಲ್ಲ. ಆದ್ರೆ ಈ ಕೊಲೆ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಮಾತ್ರ ಕಂಡುಹಿಡದೇ ಹಿಡಿತೀನಿ. ನಾನು ಆಗಾಗ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇರ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಇಲ್ಲ, ದಯವಿಟ್ಟು ನಾನು ಕೋಆಪರೇಟ್ ಮಾಡಬೇಕು. ಆಗಲಿ. ನಮಸ್ಕಾರ. ಬರ್ತೀನಿ. ಡ್ರೈವರ್,
ಕಾಂಟ್ಯಾಕ್ಟ್ ಲೆನ್ಸು. ಡ್ರೈವರ್, ಇದು ಹೇಗೆ ಬಂತು ಇಲ್ಲಿ? ನೀವು ಒಳಗೋದ್ಮೇಲೆ ಆ ಸಂಪ್ ನೀರು ತಂದು ಕಾರ್ ತೊಳ್ದೆ ಸರ್, ಅದರಲ್ಲಿ ಏನಾದ್ರು ಬಂದಿರ್ಬೋದೇನೋ. ಇನ್ನೊಂದು ಬಕೆಟ್ ನೀರು ತಗೊಂಬೋಗು. ಸರಿ ಸರ್. ಸರ್, ನಿಮ್ಮ ಮಗ ಅವ್ರು ಏನಾದರೂ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಿದ್ರಾ? ಅವನಿಗೆ ಶಾರ್ಟ್ ಸೈಟ್ ಇತ್ತು, ಆದರೆ ಕನ್ನಡಕ ಹಾಕ್ತಿರ್ಲಿಲ್ಲ. ನಾನೇ 6 ತಿಂಗಳ ಹಿಂದೆ ಅವನಿಗೆ ಕಾಂಟ್ಯಾಕ್ಟ್ ಲೆನ್ಸ್ ತಂದುಕೊಟ್ಟೆ. ಯಾಕೆ ಸರ್? ಜಸ್ಟ್ ಫಾರ್ ಇನ್ಫಾರ್ಮೇಶನ್. ನಾನು ಬರ್ತೀನಿ. ಒಳ್ಳೆಯದು ಸರ್. ಹರಿಶ್ಚಂದ್ರ, ವಾಡ 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 ಕಣ್ಣ. ರಾಜನ್ ಸಾಹೇಬ್ರು ಏನ್ ಇಷ್ಟ ದಿವಸ ಕಾಣಿಸ್ಲೇ ಇಲ್ಲ? ಊರ್ಗ್ ಹೋಗಿದ್ದಲ್ಲ ಮೊನ್ನೆ. ಮನೆಯವರೆಲ್ಲ ಅರ್ಜೆಂಟ್ ಅಲ್ಲಿ ಮದ್ವೆ ಫಿಕ್ಸ್ ಮಾಡ್ಬಿಟ್ಟು. ಇವ್ರದ ನಮ್ಮ ಪೊಂಡಾಟಿ. ನಮಸ್ಕಾರ ತಾಯಿ. ಕಂಗ್ರಾಚುಲೇಷನ್ ಸರ್. ಇವ್ರದ ನಮ್ಮ ಫ್ರೆಂಡ್ ಹರಿಶ್ಚಂದ್ರ. ನಮ್ಮ ಪತಿ A to Z ಎಲ್ಲ ತೆರೆಯು. ನಾನ್ ಈ ವಟಾರದಲ್ಲಿ ಎಂತ ಫೇಮಸ್ ಅಂತ ಇವ್ರಿಗೆ ನಮ್ ಬಗ್ಗೆ ಚೆನ್ನಾಗ್ ಗೊತ್ತು. ಸ್ವಲ್ಪ ಹೇಳಿ ಹರಿಶ್ಚಂದ್ರ ಅವ್ರೆ. ನೀವು ಇದನ್ನ ಇಟ್ಕೊಳ್ಳಿ, ನಾ ಬರ್ತೀನಿ. ನಿಲ್ಲಿ ಪಾರಿ. ಇವ್ರ ಪತಿ ತಿಳ್ಕೋಬೇಕು ಅಂತ ಏನಕ್ಕೆ ಆಸೆ, ಕೊಂಚ ಸೊಲ್ಲುಂಗೋ. ಬೇಡ ತಾಯಿ, ನಾನ್ ಬಾಯ್ ಬಿಟ್ರೆ ಬರೀ ಸತ್ಯನೇ ಬರೋದು. ಅಯ್ಯೋ, ನೀನ್ ಸತ್ಯವಂತ ಅಂತ ಗೊತ್ತಿರೋದಕ್ಕೆ ಅವಳಿಗೆ ಹೇಳು ಅಂತ ಹೇಳ್ತಿರೋದು. ಸೊಲ್ಲು ಪಾರಿ. ಬೇಡ ಗುರುವೆ. ಸೊಲ್ಲು ಪಾರಿ. ಬೇಡ ಗುರುವೆ. ಸೊಲ್ಲು ಪಾರಿ. ನಾನು ಹೇಳ್ತೀನಿ ಬೇಡ ಗುರುವೆ. ಸೊಲ್ಲು ಪಾರಿ. ಸರಿ ಹೇಳ್ತೀನಿ ಬಿಡಿ. ನಿಮ್ ಗಂಡನ್ಗೆ ಪಕ್ಕದ ಮನೆ ಭಾಗ್ಯನ್ ಜೊತೆ ಕಳ್ಳ ಸಂಬಂಧ ಇದೆ. ಅವಳ ಹತ್ರ ಇವ್ರದೇ ಮುದ್ದಾದ ಒಂದು ಮಗುನೂ ಇದೆ. ಅಷ್ಟೇ ಅಲ್ಲ, ತಿಂಗಳು ಖರ್ಚಿಗೆ ಅಂತ ದುಡ್ಡನ್ನೂ ಕೊಡ್ತಾರೆ. ಒಂದೇ ಲೈನಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಗಂಡ ಸೆಕೆಂಡ್ ಹ್ಯಾಂಡು. ನಾನು ಬರ್ತೀನಿ. ಏನ್ ಹೇಳ್ದೆ? ಭಾಗ್ಯನ ಮನೆ ಹತ್ರ ಹೋಗು, ನಾಯಿ ತರ ಹರ್ಚ್ಕೋ, ಭಾಗ್ಯ ಬರ್ತಾಳೆ, ನಿನ್ನ ಬೆಡ್ಶೀಟ್ ಒಳಗೆ ತುರ್ಕೋತಾಳೆ ಅಂದೆ. ಹೌದಾ? ಭಾಗ್ಯ ಬರೋದಿರ್ಲಿ, ಕಾನೂನಲ್ಲಿರೋ ನಾಯಿಗಳೆಲ್ಲ ಮುತ್ಕೊಂಡ್ಬಿಟ್ಟವಲ್ಲಯ್ಯ. ನಾನು ಇನ್ನು ಸ್ವಲ್ಪ ಹೊತ್ತು ಅಲ್ಲಿದ್ರೆ ಗ್ಯಾಂಗ್ ರೇಪ್. ಲಕ್ಷ್ಮೀಪತಿ ಅವರೇ, ಇವತ್ ನಾನು ನಿಮಗ್ ನಿಜ ಹೇಳ್ಬಿಡ್ತೀನಿ. ಭಾಗ್ಯನಿಗೆ ನಿಮ್ಮನ್ ಕಂಡ್ರೆ ಆಗಲ್ಲ. ಅವ್ರ ತಲೆ ಕೂದಲು ನಾಗೆ ತಿಂದ್ಬಿಟ್ಟಿದೆ. ಕಜ್ಜಿ ಬಂದಿರೋ ಮುದಿ ಕೋತಿ ಅಂತಾಳೆ. ಅಯ್ಯೋ, ಇಂಜಿನ್ ಸೇರ್ಕೊಡಿತಾ ಇದೆ. ಇಷ್ಟು ಸಾಕಾಗಿ ಸುಳ್ಳು ಹೇಳ್ದೆ. ನಿಮ್ ಕಾಟ ತಪ್ಪಿಸ್ಕೊಳಕ್ಕೆ. ನೀನು ಆ ಚಿನ್ನ ಸೇರ್ಕೊಂಡು ನಾಟಕ ಆಡ್ತಾ ಇದೀರಾ? ನನ್ನ ಹತ್ರ ಎಷ್ಟೊಂದು ದುಡ್ಡು ಚೌರ ಮಾಡ್ದೆ, ಚಿನ್ನ ಬೆಳ್ಳಿ ಒಡವೆಲ್ಲ ಕೊಟ್ಟಲ್ಲಯ್ಯ. ಅವಳದೇನು ಮುಚ್ಚು ಬಾಯ್. ನಿನ್ನ ಮೇಲೆ ರೌಡಿಗಳನ್ನ ಬಿಟ್ಟು ನಿನ್ನ ಕೈಕಾಲು ತೊಂಡು ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕ್ಬಿಲ್ಲ. ನಾನು ಲಕ್ಷ್ಮೀ ಪತ್ನಿ ಅಲ್ಲ. ನಿನ್ನ ಪಾರ್ಟ್ನರ್ ಹೇಳ್ಬಿಡು, ಇನ್ನೊಂದು ವಾರದಲ್ಲಿ ಅವಳನ್ನ ಪಟಾಯಿಸಿ ಬಿಡ್ತೀನಿ. ಅಪ್ಪ ಒರಿಜಿನಲ್ ಹರಿಶ್ಚಂದ್ರ. ನಾನ್ ನಿಜ ಬಾಯ್ ಬಿಟ್ರೆ ಸಂಸಾರಗಳೇ ಎಕ್ಕುಟ್ಟು ಹೋಗ್ತಿದೆ. ನಿನ್ ಜೀವನ ಪೂರ್ತಿ ಹೆಂಗಯ್ಯ ನಿಜ ಹೇಳ್ದೆ? ಸತ್ಯಂ ಪುರುಷ ಲಕ್ಷಣಂ. ತಗೊಳ್ಳಿಮ್ಮ, ಈ ತಿಂಗಳು ಇನ್ಸ್ಟಾಲ್ಮೆಂಟ್. ಮುಂದಿನ ತಿಂಗಳು ಪೂರ್ತಿ ಹಣ ಕೊಟ್ಬಿಡ್ತೀನಿ. ಅಯ್ಯೋ, ಚೀಟಿ ನಿಂದು, ಹಣ ನಿಂದು, ಇದಕ್ಕೇನು ಅವಸರ? ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋದ್ರೆ ಆಯ್ತು. ನೋಡು, ಆ ದಡಿ ಅಂತಾನೆ ಮಾಡಬೇಡ. 3 ತಿಂಗಳಿಂದ ಚೀಟಿ ದುಡ್ಡು ಕಟ್ಟಿಲ್ಲ. ನಾನು ಸುಮ್ಮನೆ ಇದ್ದೀನಿ. ಯಾವತ್ತೊಂದು ಕಾಲ್ ಮುರಿತೀನಿ ಗೊತ್ತಿಲ್ಲ. ಅವ್ನ್ ದೊಡ್ಡ ಪೈಲ್ವಾನ್ರಿ, ಅವ್ನ್ ಕಾಲ್ ಮುರಿತೀರಾ? ಅವ್ನ್ ವಾಕಿಂಗ್ ಸ್ಟೈಲ್ ನೋಡಿ ಅವ್ನ್ ದೊಡ್ಡ ಪೈಲ್ವಾನ್ ಅನ್ಕೊಂಡೇನೋ ಪಾಪ. ಅವ್ನ್ ಯಾಕೆ ಹಂಗೆ ಕಾಲ ಅಗಲ್ಸ್ಕೊಂಡು ನಡೀತಾನೆ ಗೊತ್ತಾ? ಯಾಕೆ? ಹಾಸನದಲ್ಲಿ ಮಳೆ ಆಗಿದೆ. ಹಾಸನದಲ್ಲಿ ಮಳೆ ಆದ್ರೆ ಇಲ್ಲಿ ಯಾಕ್ರಿ ಕಾಲ ಅಗಲ್ಸ್ಕೊಂಡು ನಡಿಬೇಕು? ಅಯ್ಯೋ, ಹಾಸನದಲ್ಲಿ ಮಳೆ ಆಗಿದೆ. ಓ ಪೈಲ್ಸು. ಅಯ್ಯೋ, ಅವನ್ ಹೆಂಡತಿ ಆ ಕ್ಯಾಂಟೀನ್ ಕೃಷ್ಣನ್ ಜೊತೆ ಸೆಕೆಂಡ್ ಶೋ ಫಿಲ್ಮ್ಗೆ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ಅವನ್ ಹೆಂಡತಿಗೆ ಏನೋ ಮಾಡಕ್ ಆಗ್ದಿರೋನು ನಮ್ಗೇನ್ ಮಾಡ್ತಾನೆ? ಬೇಕಾದ್ರೆ ಕರಿ ಅವನ್ನ ಒಂದ್ ಕೈ ನೋಡೇ ಬಿಡ್ತೀನಿ. ಚಿಕ್ಕಣ್ಣ ಅದೇನೋ ಕರೀತಾರ ನೋಡಿ. ಅಯ್ಯೋ, ನಾನು ತಮಾಷೆಗೆ ಹೇಳಿದ್ರೆ ಕರೆದೇ ಬಿಟ್ಟಿಲ್ಲೋ. ಏನು ವಿಷಯ? ಏನಿಲ್ಲ, 3 ತಿಂಗಳಿಂದ ಚಿಕ್ಕಣ್ಣ ಚೀಟಿ ದುಡ್ಡು ಕಟ್ಟಿಲ್ಲ ಅಂತ ಇವಳು ಹೇಳ್ತಾ ಇದ್ಲು. ನಾನು ನಮ್ ಚಿಕ್ಕಣ್ಣ ಕಟ್ತಾನ್ ಬಿಡೋ ಅಂದೆ. ಅಲ್ವೇನೆ? ಅಲ್ವಾ? ಯಾಕೆ ನಗ್ತಾ ಇದೀಯಾ? ನೀನ್ ತಾನೇ ಕರೆದಿದ್ದ ನನ್ನ. ಏನ್ ವಿಷಯ ಹೇಳೋ? ಅಯ್ಯ, ಇದೇನೆಲ್ಲ ನನ್ ಬುಡಕ್ಕೆ ಬರ್ತೀರಾ? ನಾನ್ ಬಾಯ್ ಬಿಟ್ರೆ ಅವ್ರ ಸಂಸಾರ ಎಕ್ಕುಟ್ಟೋಗ್ಬಿಡುತ್ತೆ. ನನ್ ಬಿಟ್ಬಿಡಿ. ಎಲ್ಲಿ ಹೋಗ್ತಾ ಇದೀಯಾ? ಹೇಳ್ದಿದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ. ನನಗೆ ಗ್ರಾಚಾರ ಹೇಳ್ತೀನಿ ಕೇಳಿ. ನೀವು ಪೈಲ್ವಾನ್ ಅಲ್ವಂತೆ, ಪೈಲ್ಸ್ ಪೇಷಂಟ್ ಅಂತೆ. ಅವ್ರು ನಿಮ್ ಕಾಲ್ ಮುರಿತಾರಂತೆ. ಎಲ್ಲ ಕುನ್ನಿ ಹಂಗಂದ ನೀನು ನನ್ ಕಾಲ್ ಮುರಿತೀಯಾ? ಅದೇನು ಮಾಡ್ತೀಯಾ? ಮಾಡು ನೋಡೋಣ. ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ ಹೆಂಡತಿಗೆ ಕ್ಯಾಂಟೀನ್ ಕ್ರಿಸ್ಟಿನ್ ಜೊತೆ ಫಿಟ್ಟಿಂಗ್ ಇದೆಯಂತೆ. ದಿನಾ ಸೆಕೆಂಡ್ ಶೋ ಸಿನಿಮಾಗೆ ಹೋಗ್ತಾರಂತೆ. ತನ್ನ ಹೆಂಡತಿಗೆ ಏನು ಮಾಡಕ್ ಆಗದೆ ಇದ್ದೋನು ನಮ್ಗೇನು ಮಾಡ್ತಾನೆ ಅಂತ ಲಕ್ಷ್ಮಮ್ಮ ಅಂತಿದ್ರು. ಬರ್ಲಾ? ದಟ್ಸ್ ಇಟ್. ನಾನು ಹೇಳ್ತಾ ಇರ್ಲಿಲ್ಲ ಈ ಕೊಲೆ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ ಅಂತ. ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಹೇಳ್ತಾ ಇದೆ ಆ ಕೆರೆ ನೀರು ಸಂಪ್ ನೀರು 2 ಒಂದೇ ಅಂತ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ 5 ಕಿಲೋಮೀಟರ್ ದೂರದಲ್ಲಿದ್ದ ಆ ಪಾಚಿ ನೀರು ಸಂಪೊಳಕ್ಕೆ ಹೇಗೆ ಬಂತು?
ಸುಂದರ್ನ ಕಾಂಟ್ಯಾಕ್ಟ್ ಲೆನ್ಸ್ ಸಂಪೊಳಗೆ ಹೇಗೆ ಬಿತ್ತು. ಐ ಥಿಂಕ್ ಐ ನೋ ಇಟ್. ಲೋ ಹರಿ, ಸ್ವಲ್ಪ ಬರ್ತೀಯಾ? ಯಾಕೋ ಕೊಡ್ಲಿನ್ ಕಾಲ್ ಮೇಲೆ ಹಾಕ್ಲಂಗ್ ಕಾಣಿಸ್ತಾನೆ. ಲೋ ಹರಿಶ್ಚಂದ್ರ, ನಿನ್ನೆ ಕರೀತಾ ಇರೋದು ಬಾರೋ. ನಾನಿಂದ ಕಂಬಿ ಕಿತ್ರೇನೆ ವಾಸಿ. ಎಷ್ಟು ಗುರುವೆ? ಸರ್ ಕೂಗ್ತಾ ಇದಾರೆ ನೋಡಿ ಸರ್ ಅಲ್ಲಿ. ಬಂದೆ. ಯೋ ಯಾಕಯ್ಯ ಅವ್ನ್ ಸಂಸಾರ ನಾಳ್ ಮಾಡ್ತಾ ಇದ್ಯಾ? ಸರ್ ನಾನೇನ್ ಸರ್ ಮಾಡ್ದೆ? ಏನ್ ಮಾಡಿದ್ಯಾ? 3ನೇ ಮಹಾಯುದ್ಧಕ್ಕೆ ಕಹಳೆ ಊದಿದ್ಯಾ? ದೇವ್ರಿ ಅವ್ರ ಸಂಸಾರನ ಕಾಪಾಡಪ್ಪ. ಅಬ್ಬಾ, ಇದೇನ್ ರಾಮೂರ್ತಿಗಳೇ ಕೈಯಲ್ಲ ಪ್ಲಾಸ್ಟ್ರು? ಅಯ್ಯೋ ನನ್ನ ಮಗು ಎದ್ದಿರೋ 10 ಗಂಟೆಲಿ 8 ಗಂಟೆ ಬಾರಿಸ್ತಾನೆ ಇದ್ರೆ ಇನ್ನೇನಯ್ಯ ಆಗುತ್ತೆ? ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ಅಯ್ಯೋ ಪರವಾಗಿಲ್ಲ ಬಿಡಯ್ಯ, ನನ್ನ ಮಗ ನೆಮ್ಮದಿಯಾಗಿ ಎಳ್ದೇ ಇದ್ರೆ ಸಾಕು. ಅದಿರ್ಲಿ, ನಿನ್ನ ಬಹಳ ದಿವಸದಿಂದ ಒಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಯಾಕೆಲ್ಲ ನನ್ನೇ ಪ್ರಶ್ನೆ ಕೇಳ್ತೀರಾ? ನೀನು ನಮ್ಮ ಏರಿಯಾದಲ್ಲಿ ಒಂಥರ ಕನ್ಸಲ್ಟೆಂಟ್ ಇದ್ದಂಗೆ. ನೋಡು, ಈ ನನ್ನ ಮಗು ನನ್ನ ಹತ್ರ ಬಂದ್ರೆ ಯಾಕೆ ಅಳುತ್ತೆ, ಆ ನನ್ನ ಮಗ ರಾಜನ ಹತ್ರ ಬಂದ್ರೆ ಯಾಕೆ ಸುಮ್ಮನಿರುತ್ತೆ? ನನ್ ಬಿಟ್ಬಿಡಿ ಸರ್. ಏ ಬಾರಯ್ಯ, ಎಲ್ಲಿ ಈ ಪ್ರಶ್ನೆಗೆ ಉತ್ತರ ಹೇಳೋವರೆಗೂ ನಿನ್ನ ಮುಂದಕ್ಕೆ ಬಿಡೋದಲ್ಲ ನಾನು. ನಾನ್ ಬರ್ತೀನಿ ಸರ್. ಏ ಹೇಳಯ್ಯ. ಅಲ್ಲ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಮೇಡಮ್ ನೀವು ಅಷ್ಟೇ. ಅದು ಮಗುಗೆ ತಾಯಿ ಏನೋ ಭಾಗ್ಯನೇ, ತಂದೆ ನೀವಲ್ಲ. ನಿಜವಾದ ತಂದೆ ರಾಜನ್ನು. ಮಾಡೋದಲ್ಲ ಮಾಡ್ಬಿಟ್ಟು ಎಲ್ಲ ಓಡಾಗ್ತಾ ಇದ್ಯಾ? ಓ ಬರ್ಬೇಕು ವಸಂತ ಸೇನೆಯವರು. ಏನ್ ಮಾಡ್ದೇನೆ 15,000ನ? ಹೆಂಗಿದ್ಯೋ ಮೈಗೆ? ನಾನು ಯಾವಾಗ್ಲೂ ತಗೊಂಡಿದ್ದೆ ನಿನ್ನ ಹತ್ರ 15,000. ಸರಿ, ಯಾವ ದುಡ್ಡು ಅಂತ ಹೇಳಪ್ಪ. ಬೇಡ ಗುರುವೆ, ಹೇಳು ಅಂದ್ರೆ ಹೇಳ್ಬೇಕು. ಹೇಳ್ತೀನಿ ಬಿಡಿ. ನಮ್ಮಪ್ಪಂದೇನು ಹೋಗ್ಬೇಕು? ನಿಮ್ಮ ಹತ್ರ 10,000 ತಗೊಂಡಂಗೆ ಅವ್ರ ಹತ್ರ 15,000 ತಗೊಂಡಿದ್ದೆ. ಅದಕ್ಕೂ ನನಗೂ ಏನ್ ಸಂಬಂಧ? ಅದು ನಿಮ್ಮನ್ನ ಕೀಪಿಂಗ್ ಮಾಡ್ಕೋಬೇಕು ಅಂತ ಹಾತೊರಿತಾ ಇದಾರೆ. ಹೆಲ್ಪ್ ಮಾಡು ಅಂತ 15,000 ಕೊಟ್ರು. ಅಯ್ಯೋ ಕಚ್ಚೆ ಹರ್ಕ, ಮನೇಲಿ 2 ಹೆಂಡತಿ ಇಟ್ಕೊಂಡು ನಾಚಿಕೆ ಆಗಲ್ವಾ ನಿನಗೆ? ನನ್ನನ್ನೇನ್ ಮೈ ಮಾರ್ಕೊಳ್ಳೋಳು ಅನ್ಕೊಂಡಿದ್ಯಾ? ನನಗೂ ಒಂದ್ ಸಂಸಾರ ಇದೆ. ಇದೇ ಮಾತು ನಾನ್ ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ? ಚಂದ್ರ, ನೀನ್ ಏನ್ ಮಾಡ್ತೀನಿ ನೋಡು. ಮುಚ್ಚು ಬಾಯ್. ನಾನ್ ನಿನ್ಗೆ ಏನ್ ಮಾಡ್ತೀನಿ ನೋಡು. ಇವನೇನ್ ಹೇಳ್ದ ಹೇಳು? ಇದೇ ತರ ರೌಡಿ ನಿಟ್ಟು ನಿಮ್ ಗಂಡನ್ ಸಾಯಿಸ್ಬಿಡ್ತಾನಂತೆ. ನಿಮ್ ಮಗುನ ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಸ್ಬಿಟ್ಟು ಟ್ರೈನ್ ಹತ್ತಿಸ್ಬಿಡ್ತಾನಂತೆ. ಇನ್ನೊಂದೇ ಒಂದ್ ವಿಷಯ, ಬಾಗಿನ ಮದುವೆ ಆದ ತಕ್ಷಣ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಅವಳ ತಲೆನ ಕ್ಲೀನ್ ಆಗಿ ಬೋಳ್ಸ್ಬಿಡ್ತೀನಿ. ಆಗ ಅವಳು ಯಾವ ಗಂಡಸಿನ ಸವಾಸನೂ ಮಾಡಲ್ಲ ಅಂದ. ಬರ್ಲಾ? ಅಯ್ಯೋ ನಿನ್ನ ಮುಖಕ್ಕೆ ದಾಸೆ ಜಾಗತಿಕ್ಕ. ನಿನಗೆ ಇವತ್ತೊಂದ್ ಗತಿ ಕಾಣಿಸ್ತೀನಿ. ಎಲ್ಲ ಪಾರ್ಟ್ಸ್ಗಳು ಊಟೊಟ್ಟಿಗೆ ಏನು ಐತವೆ, ಯಾವ್ದಕ್ಕೆ ಅಂತ ಸಮಾಧಾನ ಹೇಳವ್ವ. ರೀ ರೀ, ಏನ್ರಿ ಇದು ಮೈಯೆಲ್ಲ ಗಾಯ? ಎಲ್ಲಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಗ್ಬಿಟ್ಟೇನ್ರಿ? ನಾನು ಯಾವ್ದು ಸೇರ್ಕೊಂಡ ಕೇಳಿದ್ರೆ ಬದುಕಿರ್ತೀನೋ. ಅದು ಫೈಟಿಂಗ್ ನಿನ್ ದಿನ ಟಿವಿ ಒಳಗೆ ನೋಡ್ತೀಯಲ್ಲ, ಆ ಫೈಟಿಂಗ್. ಯಾರ ಹತ್ರ ಏಟ್ ತಿನ್ಕೊಂಡ್ ಬಂದ್ರಿ? ಏಟ್ ತಿನ್ಕೊಂಬರ್ದ? ಏಟ್ ಕೊಟ್ಟು ಬಂದೆ. ಹರಿಶ್ಚಂದ್ರ ನಿನ್ನ ಹತ್ರ ಇಸ್ಕೊಂಡಿರೋ 10,000 ಕೆಳಕ್ ಹೋಗಿದ್ಕೆ ನೆಪ ಮಾಡ್ಕೊಂಡು ಏನು ಹೇಳೋದಕ್ ಬಂದ. ನಾನು ಕೋಪದಲ್ಲಿ ಅವ್ನು ಹಿಡ್ಕೊಂಡು ಹಿಂಡಿ ಇಪ್ಪೆಕಾಯಿ ಮಾಡಾಕ್ಬಿಟ್ಟೆ. ಈಗ ಬ್ಯಾಡ್ ಕಂಡೀಷನ್ ಅಲ್ಲಿ ಇದ್ದಾನೆ. ಯಾವ ಶತ್ರುಗೂ ಈ ಸ್ಥಿತಿ ಬರೋದು ಬ್ಯಾಡ. ಅಲ್ಲ ರೀ, ನೀವ್ ಅವನಿಗೆ ಹೊಡೆದ್ರೆ ನಿಮ್ಗೆ ಯಾಕ್ರಿ ಏಟ್? ಹೊಡೆದಾಟದಲ್ಲಿ ಇಬ್ರಿಗೂ ಏಟ್ ಬೀಳುತ್ತೆ. ಈಗ ರಾಜ್ಕುಮಾರ್ ವಿಷ್ಣುವರ್ಧನ್ ಫೈಟ್ ಮಾಡ್ಬೇಕಾದ್ರೆ ಏಟ್ ಬೀಳುತ್ತಲ್ಲ ಹಂಗೆ. ಕ್ಯಾಸೆಟ್. ಅಯ್ಯೋ ರಾಂಗೆಟ್ರಿ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರಲ್ಲ, ಬೇರೆ ತಂದಿದ್ದೀನಿ ತಗೊಳ್ಳಿ. ಇವ್ರಿಗೇನು ಆಗಿಲ್ಲ, ಚೆನ್ನಾಗೇ ಇದಾರೆ. ನನ್ಗೇನಾದ್ರೂ ಆಗಿದೆ ಅಂತ ಯಾರು ಹೇಳಿದ್ರು? ಇವ್ರೆ ನಿಮಗೂ ಇವ್ರಿಗೂ ಜಗಳ ಆಗಿ ನಿಮ್ಮನ್ನ ಚೆನ್ನಾಗಿ ಹೊಡೆದಾಕ್ಬಿಟ್ರಂತೆ. ಹರಿ ಸ್ವಲ್ಪ ನಿಂತ್ಕೋ. ಅಲ್ಲಿ ಏನ್ ನಡೀತು ಅಂತ ಸರಿಯಾಗಿ ಹೇಳು. ಸ್ವಲ್ಪ ಸುಮ್ಮನೆ ಇರ್ರಿ. ಏನ್ ನಡೀತು ಅಂತ ಹೇಳಪ್ಪ. ಅದು ಬೇಡ ಅಲ್ಲ, ಅದು ಬೇಡ. ಅದು ಬಾಗಿನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹಗಲು ರಾತ್ರಿ ಇಂಟರ್ವ್ಯೂ ಕೊಡದೆ ಟ್ರೈ ಮಾಡ್ತಾ ಇದಾರೆ.
ನೀವು ಮುಖ್ಯ ಆಗೋಗ್ಬಿಟ್ಟಿದ್ದೀರಂತೆ. ನಿಮ್ಮನ್ನ ಮನೇಲಿ ಕೂಡಾಕಿ ಗ್ಯಾಸ್ ಲೀಕ್ ಮಾಡಿ ಸಾಯಿಸ್ಬಿಡ್ತಾರಂತೆ. ನಿಮ್ಗೆ ಕೂಲ್ ಡ್ರಿಂಕ್ಸ್ ಅಂದ್ರೆ ಇಷ್ಟ ಅಂತೆ, ಅದ್ರೊಳಗೆ ವಿಷ ಸೇರಿಸಿ ನಿಮ್ಗೆ ಕುಡಿಸಿ ಸಾಯಿಸ್ಬಿಡ್ತಾರಂತೆ. ಭಾಗ್ಯ ನನಗೆ ಅರ್ಧ ಡಜನ್ ಮಕ್ಕಳು ಕೊಡ್ತಾಳೆ ಅಂತ ಭಾಗ್ಯನ ಹತ್ರ ಹೋದ್ರು. ಅವಳು ಇವ್ರನ್ನ ಕಾವಲಿ ಗಂಟ್ಕೊಂಡಿರೋ ಚೂರ್ ಚೂರ್ ದೋಸೆ ತರ ಮಾಡಿ ಕಳಿಸ್ಬಿಟ್ಲು. ಒಡಿಯಕ್ ಮುಂಚೆ 1 ನಿಮಿಷ ನಾ ಬರ್ತೀನಿ. ತಿಳ್ಕೊಳ್ರಿ, ಲಕ್ಷ್ಮೀಪತಿ ಅಂತ ಹೆಸರಿಟ್ಕೊಂಡು ಊರಲ್ಲಿರೋ ಲಕ್ಷ್ಮಿಗಳಿಗೆಲ್ಲ ಪತಿಯಾಗ ಕೊಟ್ಟಿದ್ದೀರಾ? ನಿಮ್ಗೆ ಏನ್ ಮಾಡ್ತೀನಿ ನೋಡಿ.